ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪ್ರೀತಿ ಕುರುಡು. ಪ್ರೀತಿಯು ಜಾತಿ, ಧರ್ಮ, ಮತ, ಭಾಷೆ ಎಲ್ಲವನ್ನ ಮೀರಿದ್ದು ಅಂತಾರೆ. ಆದರೆ ಇಲ್ಲೊಂದು ಮದುವೆ ಈ ಎಲ್ಲದರ ಜೊತೆಗೆ ಮತ್ತೊಂದು ವಿಶೇಷತೆಗೆ ಕಾರಣವಾಗಿದೆ. ಹಾಸನದಲ್ಲಿ ನಡೆದ ಇದೊಂದು ವಿಶೇಷ ಪ್ರೇಮ ವಿವಾಹ ಪ್ರೀತಿಯ ಬೆಸುಗೆ ಇದ್ರೆ ಎಲ್ಲವೂ ಸಾಧ್ಯ ಅನ್ನೋದನ್ನ ಸಾರಿ ಹೇಳಿದೆ. ಸಾಗರದಾಚೆಗಿನ ಪ್ರೀತಿಯನ್ನ ಗಟ್ಟಿಗೊಳಿಸಿಕೊಂಡಿರೋ ಈ ಜೋಡಿಯ ಮದುವೆಯನ್ನ ಕುಟುಂಬಸ್ಥರೇ ಮುಂದೆ ನಿಂತು ನೆರವೇರಿಸಿದ್ದಾರೆ. ವಿದೇಶಿ ವರ ಭಾರತದ ಯುವತಿಯ ಮದುವೆ ವಿಶೇಷ ಸಂದರ್ಭಕ್ಕೆ ಎಲ್ಲರೂ ಖುಷಿಯಿಂದ ಹಾರೈಸಿದ್ದಾರೆ. ಹೌದು, ಸಾಗರದಾಚೆಯ ಪ್ರೀತಿಗೆ ಭಾರತೀಯ ನೆಲದಲ್ಲಿ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಪ್ರೀತಿ ಪ್ರೇಮಗಳಿಗೆ ದೇಶ ಭಾಷೆಗಳ ಗಡಿಯಿಲ್ಲ, ಹೃದಯದ ಭಾಷೆಗೆ ಜಾತಿ ಧರ್ಮಗಳ ಗಡಿಯಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ. ಇಂಗ್ಲೆಂಡ್ ಮೂಲದ ಜಾಯ್ ಹಾಗೂ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದ ಹೇಮಶ್ರೀ ನಿನ್ನೆ ಪಕ್ಕಾ ಹಿಂದೂ ಸಂಪ್ರದಾಯದಂತೆ ಕೈ ಹಿಡಿದಿದ್ದಾರೆ. ಕಳೆದ 2 ವರ್ಷಗಳಿಂದ ಇಂಗ್ಲೆಂಡ್ನ ಲಿವರ್ಪೂಲ್ನಲ್ಲಿ ನೆಲೆಸಿರುವಂತಹ ಬೇಲೂರಿನ ಯುವತಿ ಹೇಮಶ್ರೀಗೆ ತನ್ನದೇ ಕಚೇರಿಯಲ್ಲಿ ಕೆಲಸ ಮಾಡೋ ಜಾಯ್ ಜೊತೆಗೆ ಗೆಳೆತನವಾಗಿದೆ. ಗೆಳೆತನ ಪ್ರೀತಿಯಾಗಿ ಇಬ್ಬರು ಪರಸ್ಪರ ಇಷ್ಟಪಟ್ಟು ಮದುವೆಯಾಗಿದ್ದಾರೆ. ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದ ವಿಜಯೇಂದ್ರ ಹಾಗೂ ಶಕುಂತಲ ದಂಪತಿಗೆ 2 ಹೆಣ್ಣು ಮಕ್ಕಳು. ಎಂಜಿನಿಯರಿಂಗ್ನಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದ ಹೇಮಶ್ರೀ ಕಳೆದ 2 ವರ್ಷಗಳಿಂದ ಇಂಗ್ಲೆಂಡ್ನ ಲಿವರ್ಪೂಲ್ನಲ್ಲಿರುವಂತಹ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ರು. ಇದೇ ಕಂಪನಿಯಲ್ಲಿ ಲೀಗಲ್ ಅಡ್ವೈಸರ್ ಆಗಿರುವಂತಹ ಇಂಗ್ಲೆಂಡ್ನ ಡೇವಿಡ್ ವಾಟ್ಸನ್ ಹಾಗೂ ಸೂಜಿ ವಾಟ್ಸನ್ ದಂಪತಿಯ ಪುತ್ರ ಜಾಯ್ ಪರಸ್ಪರ ಪರಿಚಯವಾಗಿ ಪ್ರೇಮಾಂಕುರವಾಗಿ ಮದುವೆಯಾಗಿದೆ. ಹೇಮಶ್ರೀ ಪೋಷಕರು ಹುಡುಗನ ಮನೆಯವರ ಜೊತೆಗೆ ಮಾತುಕತೆಯನ್ನು ನಡೆಸಿ ಮದುವೆ ನಿಶ್ಚಯ ಮಾಡಿದ್ದಾರೆ. ಹಿಂದೂ ಸಂಪ್ರದಾಯದಂತೆ ವಿವಾಹ ನೆರವೇರಿಸಲು ಜಾನ್ ಕುಟುಂಬ ಕೂಡ ಸೈ ಎಂದಿದೆ. ವಾರದ ಹಿಂದೆಯೇ ಭಾರತಕ್ಕೆ ಬಂದ ಜಾನ್ ಕುಟುಂಬ ನಿನ್ನೆ ಪಕ್ಕಾ ಹಿಂದೂ ಸಂಪ್ರದಾಯ ಶೈಲಿನಲ್ಲಿ ವಧುವರರಿಗೆ ವಿವಾಹ ನೆರವೇರಿಸಿದ್ದಾರೆ. ಹೋಗ್ತಾ ಇದ್ದೆ. ಆಮೇಲೆ ಇವಾಗ HMRC ಕೆಲಸ ಮಾಡ್ಬೇಕಾದ್ರೆ ಇವ್ರನ್ನ ಕೆಲಸ ಮಾಡ್ತಿದ್ದೆ. 1.5-2 ವರ್ಷದಿಂದ ಒಂದೇ ಆಫೀಸ್. ಹೇಗೆ ಕೆಲಸ ಮಾಡಿದ್ರು? ಅವ್ರಿಗೂ ಈಸಿಯಾಗಿನೇ ಸ್ವಲ್ಪ ಒಪ್ಕೊಂಡ್ರು. ನಮ್ಮ ಮಕ್ಕಳು ಖುಷಿಯಾಗಿರ್ಲಿ ಅಂತ ಅವ್ರಿಗೂ ಆಸೆ. ಹೀಗಾಗಿ ಈಗ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಮನೆಯವರೆಲ್ಲ ತುಂಬಾ ಖುಷಿಯಾಗಿ ಮಾಡಿ